ಗೆದ್ದವನ ಮಟ್ಟ ಹಾಕೋಕೆ ಹೆಂಗೊಂದು ಗುಂಪಿರ್ತೈತೋ ಗೆಲ್ತಾನ ಅನ್ನೋನ ಮಟ್ಟ ಹಾಕೋಕ ಇನ್ನೊಂದು ಪಂಗಡ ಇರ್ತೈತಿ. ಸೊ ಯುವ ಚಿತ್ರದ ಈ ಡೈಲಾಗ್ ನನಗೆ ಸಖತ್ ಇಂಟ್ರೆಸ್ಟ್. ಕಿಶೋರ್ ಕುಮಾರ್ ಅವರ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಈ ಡೈಲಾಗ್ ನನಗೆ ಸಿಕ್ಕಾಪಟ್ಟೆ ಇಂಪ್ರೆಸ್ ಆಯಿತು. ಸೊ ಸ್ಟಾರ್ಟಿಂಗ್ ಇದ್ದ ಇದೇ ಡೈಲಾಗ್ ನಾನು ಶುರು ಮಾಡಿದೆ. ಯಾಕಂದ್ರೆ ಯುವ ಚಿತ್ರದ ಒಂದು ಟ್ರೈಲರ್ ಇವತ್ತು ರಿಲೀಸ್ ಆಗಿದೆ. ಸಿನಿಮಾದ ಬಹು ನಿರೀಕ್ಷಿತ ಸಿನಿಮಾ ಅಂತ ಹೇಳ್ಬೋದು. ಯಾಕಂದ್ರೆ ತುಂಬಾ ಜನ ವೇಟ್ ಮಾಡ್ತಾರೆ ನಿರೀಕ್ಷಿತೆಯಿಂದ. ಸೊ ಒಂದು ಒಳ್ಳೆ ಸಿನಿಮಾ ಬರುತ್ತೆ ದೊಡ್ಡ ಮನೆ ಕಡೆಯಿಂದ, ಒಂದು ಒಳ್ಳೆ ಸಿನಿಮಾ ನೋಡ್ಬೋದು, ಎಂಟರ್ಟೈನ್ ಮಾಡ್ಬೋದು, ಬಹಳ ಜನ ಕ್ಯೂರಿಯಾಸಿಟಿ ಕಾಯ್ತಿದ್ರು. ಸೊ ಫೈನಲಿ ಒಂದೊಂದು ಅಪ್ಡೇಟ್ಗೂ ಸಿಕ್ಕಾಪಟ್ಟೆ ಸೆಲೆಬ್ರೇಟ್ ಮಾಡಿರೋದು ಇದೆ ಈ ಸಿನಿಮಾಗೆ. ಒಂದು ಪೋಸ್ಟರ್ ರಿಲೀಸ್ ಆದ್ರೂ ಸಿಕ್ಕಾಪಟ್ಟೆ ಸೆಲೆಬ್ರೇಟ್ ಮಾಡಿರೋದು, ಒಂದು ಸಾಂಗ್ ರಿಲೀಸ್ಗೂ ಸಿಕ್ಕಾಪಟ್ಟೆ ಸೆಲೆಬ್ರೇಟ್ ಮಾಡಿರೋದು ಇದೆ ಯುವ ಸಿನಿಮಾಗೆ. ಸೊ ಫೈನಲಿ ಯುವ ಸಿನಿಮಾದ ಟ್ರೈಲರ್ ಲಾಂಚ್ ಆಗಿದೆ. ಯೂಟ್ಯೂಬ್ ಚಾನಲ್ ಲಾಂಚ್ ಆಗಿದೆ ಯುವ ಚಿತ್ರದ ಟ್ರೈಲರ್. ಜೊತೆಗೆ ನ್ಯೂಸ್ ಚಾನಲ್ ಬ್ರೇಕಿಂಗ್ ನ್ಯೂಸ್ ಬಂದಿದೆ. ದೊಡ್ಡ ದೊಡ್ಡ ನಟರ ಒಂದು ಟ್ರೈಲರ್ ಬಂದಾಗ ಆಲ್ಮೋಸ್ಟ್ ಬ್ರೇಕಿಂಗ್ ನ್ಯೂಸ್ ಅನ್ನು ಹಾಕ್ತಾರೆ ನ್ಯೂಸ್ ಚಾನಲ್ಗಳಲ್ಲಿ. ಸೊ ಫಸ್ಟ್ ಒಂದು ಚೊಚ್ಚಲ ಚಿತ್ರ ಯುವ ರಾಜ್ಕುಮಾರ್ ಅವರು ಅಂತ ಹೇಳ್ಬೋದು. ಸೊ ಅವ್ರದ್ದು ಬ್ರೇಕಿಂಗ್ ನ್ಯೂಸ್ ಕೂಡ ಬಂದಿದ್ದು ಇವತ್ತು ಟ್ರೈಲರ್ ಲಾಂಚ್ ಆಗಿದೆ ಅಂತ. ಸೊ ನಿಜವಾಗ್ಲೂ ಕ್ಷಣಗಣನೆ ಇತ್ತು ಈ ಟ್ರೈಲರ್ಗೆ. ಅಷ್ಟೇ ಒಂದು ಕಾತರದಿಂದ ಕಾಯ್ತಿರ್ತಕ್ಕಂಥ ಈ ಚಿತ್ರದ ಟ್ರೈಲರ್. ಸೊ ಟ್ರೈಲರ್ ನೋಡಿದ್ರೆ ಪ್ರಾಮಿಸಿಂಗ್ ಅಂತ ಖಂಡಿತ ಅನ್ಸುತ್ತೆ. ಯಾಕಂದ್ರೆ ಇದರಲ್ಲಿ ಒಂದು ಒಳ್ಳೆ ಸ್ಟಾರ್ ಕಾಸ್ಟ್ ಇದೆ ಅಂತ ಹೇಳ್ಬೋದು. ಇದರಲ್ಲಿ ಪೋಷಕ ನಟರಾಗಿ ನಮ್ಮ ಹೀರೋ ಅವರ ತಂದೆ ಪಾತ್ರದಲ್ಲಿ ಅಚ್ಯುತ್ ಸರ್ ಅವರು ಆ್ಯಕ್ಟ್ ಮಾಡಿದ್ದಾರೆ. ಜೊತೆಗೆ ಸುಧಾರಣೆ ಅವರು ಆ್ಯಕ್ಟ್ ಮಾಡಿದ್ದಾರೆ, ಮತ್ತು ಹಿತಾ ಅವರು ಆ್ಯಕ್ಟ್ ಮಾಡಿದ್ದಾರೆ, ಮತ್ತು ಇದರಲ್ಲಿ ಕಿಶೋರ್ ಅವರು ಆ್ಯಕ್ಟ್ ಮಾಡಿದ್ದಾರೆ. ಸೊ ಹೀರೋಯಿನ್ ಆಗಿ ನಮ್ಮನೆ ಮೇಲೆ ಫೇವ್ರೇಟ್ ಸಪ್ತಮಿ ಗೌಡ ಅವರು ಆ್ಯಕ್ಟ್ ಮಾಡಿದ್ದಾರೆ. ಸೊ ಟ್ರೈಲರ್ ನೋಡಿದ್ರೆ ಪ್ರಾಮಿಸಿಂಗ್ ಅಂತ ಖಂಡಿತ ಅನಿಸುತ್ತೆ. ಸೊ ಟ್ರೈಲರ್ ನೋಡಿದ್ರೆ ನನಗನ್ಸಿದ್ದು ಅದು ಇದರಲ್ಲಿ ಹೀರೋ ಇಂಜಿನಿಯರಿಂಗ್ ಸ್ಟೂಡೆಂಟ್ ಆಗಿರ್ತಾನೆ ಅಂತ ಅನ್ಸುತ್ತೆ. ಇಂಜಿನಿಯರಿಂಗ್ ಸ್ಟೂಡೆಂಟ್ ಅಂದರೆ ಮಿಡಲ್ ಕ್ಲಾಸ್ ಹುಡುಗ. ಅಂದರೆ ಮನೆ ಪರಿಸ್ಥಿತಿ, ಮನೆ ಹೆಂಗೆ ನಡೆಸ್ತಾರೆ ನಮ್ಮ ತಂದೆ ತಾಯಿ ಅಂತ ಅಷ್ಟು ನಮಗೆ ಅರಿವಿರಲ್ಲ. ಕಾಲೇಜ್ ಟೈಮಲ್ಲಿ ಹೆಂಗೋ ಅಪ್ಪ ಅಮ್ಮ ಕೊಟ್ಟರೆ ದುಡ್ಡನ್ನು ಹೆಂಗೆ ಬೇಕೋ ಯೂಸ್ ಮಾಡ್ಕೊಂಡು ಕೂತಿರ್ತೀವಿ. ಮನೆ ಒಂದು ಅಂದರೆ ಸಿಕ್ಕಾಪಟ್ಟೆ ಕಾಲೇಜ್ ಕಡೆಯಿಂದ ಯಾವುದೋ ಕಂಪ್ಲೇಂಟ್ಸ್ ತೊಗೊಂಬರೋದು ಅಥವಾ ಸಿಕ್ಕಾಪಟ್ಟೆ ದುಡ್ಡು ಇದು ಮಾಡೋದು, ಅಂದರೆ ದುಡ್ಡಿನ ಬೆಲೆನೇ ಗೊತ್ತಿಲ್ಲದಾಗ ನೀರು ಕಳ್ಸಾಗ ಮಾಡೋದು. ಸೊ ಆ ರೀತಿ ಒಂದು ಸಿಚುವೇಶನ್ ಇದರಲ್ಲಿ ಈ ಸಿನಿಮಾದಲ್ಲಿ ಕಾಣಿಸ್ತು ನನಗೆ. ಜೊತೆಗೆ ಇದರಲ್ಲಿ ಹೀರೋ ತಂದೆ ಪಾತ್ರ ಅಚ್ಯುತ್ ಸರ್ ಅವರು ಆ್ಯಕ್ಟ್ ಮಾಡಿದ್ದಾರೆ. ಸೊ ಈ ಒಂದು ಪಾರ್ಟ್ ನೋಡಿದರೆ ಅವ್ರ ಮಗನಿಗೆ ಬೈತಿರ್ಬೇಕಾದ್ರೆ ನೀವು ಟ್ರೈಲರ್ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಇದರಲ್ಲಿ ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿಯಲ್ಲಿ ಕೂಡ ತಂದೆ ಹಾಗೂ ಮಗನ ಒಂದು ಬಾಂಧವ್ಯನ ಅದರಲ್ಲಿ ಹೇಳಿದರು. ಸೊ ಇದು ನೋಡಿದ್ರು ಅದೇ ಥರ ವೈಬ್ ಕೊಡ್ದು ನನಗೆ. ಸ್ಟಾರ್ಟಿಂಗು ಥಿಯೇಟ್ರಲ್ಲಿ ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ಯಶ್ ಹಾಗೂ ಅವ್ರ ತಂದೆ ಒಂದು ಬಾಂಧವ್ಯ ಅಷ್ಟು ಸರಿಯಾಗಿರಲ್ಲ. ಸೊ ಹೋಗ್ತಾ ಒಬ್ಬ ತಂದೆ ಮಗನ ಒಂದು ಬಾಂಧವ್ಯ ಇಮೋಷನಲ್ ಆಗಿ ಕನೆಕ್ಟ್ ಆಗಿರೋದನ್ನು ತೋರಿಸಿದ್ದಾರೆ. ಸೊ ಇದರಲ್ಲಿ ಕೂಡ ಅದೇ ರೀತಿ ಅನಿಸ್ತು. ನಟ ಅಂದರೆ ಹೀರೋ ಅಂದರೆ ತನ್ನ ಒಂದು ಲೋಕದಲ್ಲೇ ಒಂದು ಗರ್ವದಿಂದ ಏನು ನನಗೆ ಯಾವುದೋ ಸಂಬಂಧ ಇಲ್ಲ ಈ ಪರಿಸ್ಥಿತಿ ನಿಮ್ಮ ಇಷ್ಟ ಅನ್ನೋ ಥರ ಇರೋದ್ರಿಂದ. ಸೊ ಮುಂದೆ ಇದರಲ್ಲಿ ಈ ಸಿನಿಮಾದಲ್ಲಿ ಇಷ್ಟೆಲ್ಲ ನೀನು ಮುಂದೆ ಸಿಕ್ಕಾಪಟ್ಟೆ ಒಂದು ಈಗೋ ಗರ್ವ ಇರುತ್ತೆ ಅಂತ ಅನಿಸುತ್ತೆ ಹೀರೋಗೆ. ಸೊ ಮುಂದೆ ನಿನ್ನ ಗರ್ವ ಖಂಡಿತ ಎಳೆಯುತ್ತೆ, ನಿನಗೆ ಮುಂದೆ ಬುದ್ಧಿ ಬರುತ್ತೆ ಅಂತ ಚಾಲೆಂಜ್ ಮಾಡ್ತಿರೋದು ಇಂಪ್ರೆಸಿವ್ ಆಗಿರುತ್ತೆ. ಸೊ ಇಂಜಿನಿಯರಿಂಗ್ ಎಲ್ಲ ಕಂಪ್ಲೀಟ್ ಆದಮೇಲೆ ಯಾವುದೇ ಕೆಲಸ ಸಿಗದೆ ಇದ್ದಾಗ ಸೊ ಇದರಲ್ಲಿ ಡೆಲಿವರಿ ಬಾಯ್ಸ್ಗಳದ್ದು ಕೆಲವೊಂದಿಷ್ಟು ಸಮಸ್ಯೆಗಳನ್ನ ತೋರಿಸಿದ್ದಾರೆ. ಡೆಲಿವರಿ ಬಾಯ್ಸ್ ಏನೆಲ್ಲ ಕಷ್ಟಪಡ್ತಾರೆ ಅಂತ. ಸೊ ಕೊನೆಗೂ ಹೀರೋ ಯಾವುದೇ ಕೆಲಸ ಸಿಗದೆ ಫುಡ್ ಡೆಲಿವರಿ ಮಾಡ್ತಾರೇನೋ, ಅಂದರೆ ಇವಾಗಿನ ಪರಿಸ್ಥಿತಿಯನ್ನು ತೋರಿಸಿದ್ದಾರೆ. ಇಂಜಿನಿಯರಿಂಗ್ ಸ್ಟೂಡೆಂಟ್ಸು ಫುಡ್ ಡೆಲಿವರಿ ಮಾಡಿರೋ ಉದಾಹರಣೆಗಳಿದೆ. ಸೊ ಹಾಗಾಗಿ ಅವರ ಕಷ್ಟಗಳನ್ನು ತೋರಿಸಿದ್ದಾರೆ ಅಂತ ಅನಿಸುತ್ತೆ. ಸೊ ಇಂಜಿನಿಯರಿಂಗ್ ಮುಗಿಸ್ಬಿಟ್ಟು ಡೆಲಿವರಿ ಮಾಡ್ತಾರೆ ನಾಯಕ ನಟ ಇದರಲ್ಲಿ. ಸೊ ಹಾಗಾಗಿ ಆವಾಗ ಹೀರೋ ನಾಯಕ ನಟನಿಗೆ ಅರ್ಥ ಆಗುತ್ತೆ ಸೊ ನಮ್ಮ ತಂದೆ ಎಷ್ಟು ಕಷ್ಟಪಡ್ತಿದ್ರು ಅಂತ. ನೀನು ಇವಾಗ ಒಂದು 3 ದಿನದಿಂದ ದುಡಿತಿದೀಯ ಅಂತ ನಿನಗೆ ಇಷ್ಟೊಂದು ಎಲ್ಲ ಮಾತಾಡ್ತಿದೀಯಾ, 30 ವರ್ಷದಿಂದ ಕಷ್ಟಪಟ್ಟು ನಿಮ್ಮ ಅಪ್ಪ ನೀನು ದುಡಿದು ಸಾಕತ್ತಂದ್ರೆ ಅವ್ರಿಗೆ ಎಷ್ಟು ಆಗಿರ್ಬಾರ್ದು, ಅವ್ರು ಎಷ್ಟು ಮಾತಾಡ್ಬೋದು ಅಂತ ಒಂದು ಡೈಲಾಗ್ ಇದೆ. ಸೊ ಇದು ಡೈಲಾಗ್ ಎಲ್ಲ ನೋಡ್ತಿದ್ರೆ ಅನಿಸುತ್ತೆ ಈ ಸಿನಿಮಾದ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯ ಒಂದು ಒಳ್ಳೆಯ ಗುಡ್ ಕ್ವಾಲಿಫಿಕೇಶನ್ ಇದ್ರೂ ಕೂಡ ಯಾವುದೇ ಜಾಬ್ ಸಿಗದೆ ಕೊನೆಗೆ ಡೆಲಿವರಿ ಬಾಯ್ ಆಗಿ ಕೆಲಸಕ್ಕೆ ಸೇರ್ಕೋತಾರೆ ಅನ್ನೋದನ್ನು ತೋರಿಸಿದ್ದಾರೆ. ಸೊ ಇದರಲ್ಲಿ ಇದಿಷ್ಟು ಒಂದು ಸ್ಟ್ರಗಲ್ ಕಥೆನ ತೋರಿಸಿದ್ದಾರೆ. ಹೀರೋಯಿನ್ ಕೂಡ ಇದರಲ್ಲಿ ಅಷ್ಟೊಂದು ಲವ್ ಸ್ಟೋರಿ ಕಾಣಿಸಿಲ್ಲ, ಕಾಮಿಡಿ ಬಗ್ಗೆ ಕೂಡ ಅಷ್ಟು ಬಿಟ್ಕೊಟ್ಟಿಲ್ಲ. ಅದರಲ್ಲಿ ಪೂರ್ತಿಯಾಗಿ ಲವ್ ಸ್ಟೋರಿ ಬಗ್ಗೆ ಹಾಗೆ ಜೊತೆಗೆ ಕಾಮಿಡಿ ಬಗ್ಗೆ ಎಲ್ಲಿ ಅಷ್ಟು ಗೊತ್ತಾಗಲಿಲ್ಲ. ಜೊತೆಗೆ ಇನ್ನು ಇದರಲ್ಲಿ ಡೈಲಾಗ್ ಕೂಡ ಒಂದು 2-3 ಡೈಲಾಗ್ ಬಹಳ ಮನ ಮಾಡ್ತವೆ ಅಂತ ಹೇಳ್ಬೋದು. ಬದುಕಲ್ಲಿ ಸಮಸ್ಯೆ ಇರಬೇಕು, ಆದರೆ ಸಮಸ್ಯೆನ ಬದುಕಾಗ್ಬೋದು. ಈ ಸಿನಿಮಾ ಎಲ್ಲರಿಗೂ ಇಷ್ಟ ಆಗೋದ್ರಲ್ಲಿ ಡೌಟೇ ಇಲ್ಲ ಅಂತ ಅನ್ಸುತ್ತೆ. ಅಷ್ಟೊಂದು ಪ್ರಾಮಿಸಿಂಗ್ ಆಗಿದೆ. ಸೊ ಚೊಚ್ಚಲ ಚಿತ್ರ ಡೆಬ್ಯೂಟ್ ಮೂವಿ ಯುವ ರಾಜ್ಕುಮಾರ್ ಅವ್ರದ್ದು. ಸೊ ಖಂಡಿತ ಇದು ಎಲ್ಲರಿಗೂ ಇಷ್ಟ ಆಗುತ್ತೆ. ಸ್ಟೋರಿ ಲೈನ್ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಸೊ ಇದಿಷ್ಟು ಓವರ್ ಆಲ್ ಯುವ ಚಿತ್ರದ ಟ್ರೈಲರ್ ಇಮೇಜ್ ನನ್ನ ಪ್ರಕಾರ. ಸೊ ಯಾರೆಲ್ಲ ಇನ್ನು ಯುವ ಚಿತ್ರದ ಒಂದು ಟ್ರೈಲರ್ ನೋಡಿಲ್ವೋ ತುಂಬ ಚೆನ್ನಾಗಿದೆ, ಹೋಗಿ ನೋಡಿ. ಯಾರೆಲ್ಲ ಮೊದಲನೇ ಬಾರಿಗೆ ಫಿಲ್ಮಿಕೇಶ್ ಕನ್ನಡ ಯೂಟ್ಯೂಬ್ ಚಾನಲ್ ನೋಡ್ತಿದ್ದಾರೆ ಸೊ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಮ್ಮನ್ನ ಇನ್ಸ್ಟಾಗ್ರಾಮಲ್ಲೂ ಕೂಡ ಫಾಲೋ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ಕಾಂಟೆಂಟ್ನಲ್ಲಿ. ಥ್ಯಾಂಕ್ ಯು.